ನೋಡಿ ಮರ ಕೆಸುವಿದ್ದು ಈಗ ಎಲೆ ತಂದಿದ್ದೇನೆ. ಇದರದ್ದು ಈಗ ಪೋಡಿ ಮಾಡಲಿಕ್ಕೆ ಉಂಟು ನೋಡಿ. ಈ ಥರ ಕಟ್ಟು ಸಿಕ್ಕಿದೆ. ಈಗ 4 ಕಟ್ಟು ತಂದಿದ್ದೇನೆ. ಇದರದ್ದು ಈಗ ಪೋಡಿ ಮಾಡಬೇಕು ನೋಡಿ. ಈ ಥರ ಗಂಟು ತೆಗೆದು ನಾರೆಲ್ಲ ತೆಗಿಬೇಕು, ಇಲ್ಲದದ್ದು ತುರಿಸ್ತದೆ. ತೆಗೆದು ಸರಿ ಕ್ಲೀನ್ ಮಾಡಿ ಸರಿ ತೊಳೆದು ಮತ್ತು ಹುಳಿ ನೀರಲ್ಲಿ ಮುಳುಗಿಸಿಡಬೇಕು ಸ್ವಲ್ಪ ಹೊತ್ತು. ಅದರಿಂದ ತುರಿಸಲಿಕ್ಕೆ ಇದರದ್ದು ತುರಿಸ್ತದಲ್ಲ ಅದಕ್ಕೆ. ಈಗ ಕೊಂಕಣಲ್ಲಿ ಮರವಳ ಪಾನ್ ಅಂತ ಹೇಳ್ತಾರೆ. ಇದರದ್ದು ಈ ಕ್ಯಾಟ್ರಿಂಗಲ್ಲೆಲ್ಲ ಭಾರಿ ಫೇಮಸ್ ಅದು, ಮಳೆಗಾಲದ ತಿಂಡಿ ಇದು ನೋಡಿ. ಇದರಲ್ಲಿ 1 ಗ್ಲಾಸಷ್ಟು ಬೆಳ್ತಿಗೆ ಹಾಕಿ ಈಗ ನೆನೆ ಹಾಕ್ತೇನೆ. ಈಗ ಒಂದು ಅರ್ಧ ಮುಕ್ಕಾಲು ಗಂಟೆ ನೆನೆದ್ರೆ ಸಾಕು ನೋಡಿ. ಒಂದು ಕಾವಲಿಯಲ್ಲಿ ಇದೇ ಹಳತದ್ದು ಉದ್ದಿನಬೇಳೆ ತಗೊಂಡಿದ್ದೇನೆ. ಇದನ್ನು ಸ್ವಲ್ಪ ಪರಿಮಳ ಬರೋ ತನಕ ಫ್ರೈ ಮಾಡಬೇಕು. ಇದನ್ನು ಮತ್ತೆ ಮಿಕ್ಸಿಯಲ್ಲಿ ತಣಿದ ನಂತರ ಮಿಕ್ಸಿಯಲ್ಲಿ ನಯವಾಗಿ ಪುಡಿ ಮಾಡಬೇಕು, ಪೌಡ್ರ್ ಮಾಡಿಡಬೇಕು. ಈ ಥರ ಎಲ್ಲ ನಾರನ್ನು ತೆಗಿಬೇಕು ಸರಿಯಾಗಿ, ಇಲ್ಲದ್ರೆ ತುರಿಸ್ತದೆ ನೋಡಿ. ಆಗ ಹುರಿದಿಟ್ಟ ಉದ್ದಿನ ಬೇಳೆಯನ್ನು ಈಗ ನಾನು ಮಿಕ್ಸಿಯಲ್ಲಿ ಹಾಕಿ ನಯವಾಗಿ ರುಬ್ತೇನೆ. ಮತ್ತು ಮಸಾಲೆಗೆ ಇನ್ನು ಬೇರೆ ನೋಡಿ. ಆಗ ಅಕ್ಕಿ ನೆನೆಸಿಟ್ಟು ಮುಕ್ಕಾಲು ಗಂಟೆ ಅಕ್ಕಿ ನೆನೆಸಿದ್ದೇನೆ. ಅದನ್ನು ತೊಳೆದು ಸರಿ 2-3 ಸಲ ನೀರು ತೆಗೆದು ತಂದಿದ್ದೇನೆ. ಮತ್ತು ಇಷ್ಟು ಉಪ್ಪು, ಹುಳಿ, ಹಿಂಗು ಮತ್ತು ಎಣ್ಣೆಯಲ್ಲಿ ಹುರಿದ ಇಷ್ಟು ಮೆಣಸು ತೆಗೆದಿಟ್ಟಿದ್ದೇನೆ. ಈಗ ಫಸ್ಟ್ ಇದನ್ನು ಉದ್ದಿನಬೇಳೆ ನಯವಾಗಿ ಕಡಿದ ನಂತರ ಮತ್ತು ಅದೇ ಮಿಕ್ಸಿಯಲ್ಲಿ ಇದನ್ನು ಮಸಾಲ ಮಾಡಲಿಕ್ಕೆ ಇಡ್ತೇನೆ ನೋಡಿ. ಈಗ ಉದ್ದಿನಬೇಳೆ ಮಿಕ್ಸಿಯಲ್ಲಿ ಈಗ ನಯವಾಗಿ ಮಾಡಿದ್ದೇನೆ. ಈಗ ಇದು ಮೆಣಸು ಫಸ್ಟಿಗೆ ಮಿಕ್ಸಿಯಲ್ಲಿ ಹಾಕ್ತೇನೆ. ಆಮೇಲೆ ಉಪ್ಪು, ಹುಳಿ, ಹಿಂಗು ಮತ್ತು ತೆಂಗಿನಕಾಯಿ ಹಾಕ್ತೇನೆ ನೋಡಿ. ಈಗ ಇದನ್ನು ಕಡಿದೆ. ಈಗ ನೋಡಿ, ಇದು ಸ್ವಲ್ಪ ತೆಳು ಉಂಟು. ಅದರ ಮಿಕ್ಸಿಯಲ್ಲಿ ತುಂಬ ಗಟ್ಟಿ ಕಡಿಲಿಕ್ಕೆ ಆಗೋದಿಲ್ಲ. ತೆಳುವಾದರೂ ಟೆನ್ಷನ್ ಮಾಡಬೇಕು ಅಂತಿಲ್ಲ. ಈಗ ಯಾಕಂದರೆ ಈ ಉದ್ದುಂಟಲ್ಲ, ಈ ಉದ್ದಿನ ಹಿಟ್ಟನ್ನು ಇದಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೋಡಿ. ಈ ಥರ ದಪ್ಪಗೆ ಕಲಸಿಕೊಳ್ಳಬೇಕು ನೋಡಿ. ಈ ಹದಕ್ಕೆ ಕಡೆದಿಟ್ಟಿದ್ದೇನೆ. ಅದು ಅರ್ಧ ಉದ್ದಿನ ಹಿಟ್ಟು ಮಾತ್ರ ಹಾಕಿದ್ದೇನೆ, ಉಳಿದದ್ದು ಹಾಗೆ ಇಟ್ಟಿದ್ದೇನೆ. ಅದು ಮತ್ತೆ ಫ್ರೈ ಮಾಡುವಾಗ ಬೇಕಾಗ್ತದೆ. ಸೊ ಈಗ ಎಲೆಯನ್ನು ಈಗ ಒಂದೊಂದೇ ಸಾರಿಸಬೇಕಾಗ್ತದೆ. ಸರಿ ಗಟ್ಟಿಯಾಗಿ ಮಸಾಲೆ ಮಾಡುವಾಗ ಸ್ವಲ್ಪ ಖಾರ ಉಪ್ಪು ಎಲ್ಲ ನೋಡಿಕೊಳ್ಬೇಕಾಗ್ತದೆ. ಕಮ್ಮಿ ಇದ್ದರೆ ಹಾಕಿಕೊಳ್ಳಿ. ಇದು ಊಟಕ್ಕಾದ ಕಾರಣ ತುಂಬ ಖಾರ ಮಾಡಿದರೆ ಒಳ್ಳೆಯದಾಗ್ತದೆ. ನಾನು 3 ಸಲ ಎಲೆಯನ್ನು ತೊಳೆದು ಸ್ವಲ್ಪ ಹುಳಿ ನೀರಲ್ಲಿ ಹುಳಿ ಹಾಕಿ ಆ ನೀರಲ್ಲಿ ಕೂಡ ತೊಳೆದಿಟ್ಟಿದ್ದೇನೆ. ಯಾಕಂದರೆ ಸ್ವಲ್ಪ ತುರಿಕೆ ಕಮ್ಮಿ ಆಗಿ. ಮಸಾಲೆ ತುಂಬ ಗಟ್ಟಿದ್ರೆ ಸಾರಿಸಬೇಕಾಗುತ್ತದೆ. ಸ್ವಲ್ಪ ತೆಳು ಮಾಡಿಕೊಂಡ್ರೆ ಸಾಕು. ಇಷ್ಟು ಎಲೆ ಹಾಕಿದ್ರೆ ಸಾಕು. ಟೈಟಾಗಿ ಇದು ಮಾಡಬೇಕು, ಇಲ್ಲದ್ರೆ ಅದು ಬಿಡ್ತದೆ. ಟೈಟಾಗಿ ಸಿಕ್ಕಿಕೊಳ್ಳಿ. ನೋಡಿ, ಪತ್ರೊಡೆಯನ್ನು ಸಾರಿಸಿ ಈ ಥರ ಮಾಡಿದೆ ನೋಡಿ. ಈಗ ಇದನ್ನು ಇದೇ ಥರ ಎಲ್ಲದಕ್ಕೂ
ಬಾಳೆ ಬಳ್ಳಿ ಇದೆಯಲ್ಲ, ಬಳ್ಳಿಯಿಂದ ಎಲ್ಲ ಥರ ಈ ಥರ ಇಂಡಿವಿಜುವಲ್ ಕಟ್ ಹಾಕಬೇಕು. ಇಲ್ಲದಿದ್ದರೆ ಎಣ್ಣೆಯಲ್ಲಿ ಕಾಯಿಸುವಾಗ ಅದು ಓಪನ್ ಆಗಿ ಎಣ್ಣೆ ಎಳೀತದೆ. ಅದಕ್ಕೋಸ್ಕರ ಈ ಥರ ಗಂಟು ಹಾಕಿದರೆ ಸ್ವಲ್ಪ ಒಳ್ಳೆಯದಾಗ್ತದೆ ಅಂಥೇಳಿ ನೋಡಿ. ಈ ಥರ ಎಲ್ಲ ಈಗ ಇದನ್ನು ಕಟ್ ಮಾಡಲಿಕ್ಕೆ ಉಂಟು. ಈಗ ಒಂದೊಂದು ಕಟ್ ಇರುವ ನಡುವೆ ಇದನ್ನು ಮಾಡಿ ಕಟ್ ಮಾಡಿ ಇಡಬೇಕು. ಈ ಥರ ಕಟ್ ಮಾಡಬೇಕು. ಅಂದರೆ ಕೆಲಸ ತುಂಬ ಉಂಟು, ಆದರೆ ಟೇಸ್ಟ್ ಅಲ್ಲ. ಟೇಸ್ಟಿಗೋಸ್ಕರ ಈ ರಜೆಯ ಕಾಲದಲ್ಲಿ ಇದನ್ನೆಲ್ಲ ಮಾಡಬೇಕು. ಆಫೀಸ್ ಇದ್ದಾಗ ಮಾಡಿದರೆ ಆಗಲಿಕ್ಕಿಲ್ಲ ನೋಡಿ. ಈಗ ಎಷ್ಟಾಯಿತು ನೋಡಿ. ಈಗ ಎಣ್ಣೆಯಲ್ಲಿ ಇದಾಗಬಾರ್ದು ಅನ್ನೋ ಉದ್ದೇಶದಿಂದ ನೋಡಿ, ಇದರಲ್ಲಿ ಮೇಲೆ ನೋಡಿ, ಮೇಲೆ ಕೆಳಗೆ ಸ್ವಲ್ಪ ಹಿಟ್ಟು ಹಾಕಿ ಎಣ್ಣೆ ಎಳೆಯೋಕ್ಕೆ ಹಾಗೇ ಫ್ರೈ ಮಾಡ್ಬೋದು. ಸ್ವಲ್ಪ ಎಣ್ಣೆ ಎಳೆಯೋದಾಗಿ ನೋಡಿ. ಆಗ ಕಡೆದ ಉದ್ದಿದ್ದು ಹಿಟ್ಟು ಉಂಟಲ್ಲ, ಅದರಲ್ಲಿ ಹೀಗೆ ಮುಳುಗಿಸಿ ಇಡಬೇಕು ಅಂತ. ಒಂದೊಂದನ್ನು ಹೀಗೆ ಮುಳುಗಿಸಿ ನೋಡಿ. ಈ ಥರ ಎಲ್ಲವನ್ನು ಉದ್ದಿನ ಆಗ ಹುರಿದ ಉದ್ದಿನ ಹಿಟ್ಟಿತ್ತಲ್ಲ, ಅದನ್ನೆಲ್ಲ ಮುಳುಗಿಸಿ ಈ ಥರ ಇಟ್ಟಿದ್ದೇನೆ. ಒಂದು 10 ರಿಂದ 15 ನಿಮಿಷ ಇಡುವ. ಆಗ ಅದು ಹಿಟ್ಟೆಲ್ಲ ಎಳ್ಕೊಳ್ತದೆ, ಪೇಸ್ಟ್ ಥರ ಮೇಲ್ಗಡೆ ನಿಲ್ತದೆ. ಆಗ ಸ್ವಲ್ಪ ಎಣ್ಣೆ ಎಳೆಯೋದು ಕಮ್ಮಿ ಆಗುತ್ತೆ ಅಂತೇಳಿ ಅಷ್ಟೇ. ಈಗ ಜಾಗ್ರತೆಯಲ್ಲಿ ಹಾಕಿ. ನೋಡಿ, ಈಗ ಸರಿ ಪೇಸ್ಟ್ ಆಗಿ ನಿಂತಿದೆ ನೋಡಿ. ಆಗ ತಾಗಿಸಿದೆ ನೋಡಿ. ಜಾಗ್ರತೆಯಲ್ಲಿ ಕೌಚಿ ಹಾಕಬೇಕು, ಪುಡಿ ಆಗದಾಗಿ. ಸ್ವಲ್ಪ ಬೆಂಕಿ ಚಿಕ್ಕದು ಮಾಡಬೇಕು. ಸ್ವಲ್ಪ ಉರಿ ಜಾಸ್ತಿ ಅದೆಲ್ಲ ಅದು ಇದಾಗ್ತದೆ. ಸ್ವಲ್ಪ ಸ್ಲೋ ಮಾಡಿ ನೋಡಿ. ಇನ್ನೂ ಬೇಯಬೇಕು, ಇನ್ನೂ ಸರಿ ಫ್ರೈ ಆಗಬೇಕು. ಇಲ್ಲದಿದ್ದರೆ ತುರಿಸ್ತದೆ. ಅದಕ್ಕೋಸ್ಕರ ಬೆಂಕಿ ಸ್ಲೋ ದೊಡ್ಡದು ಮಾಡ್ತಾ ಇರಬೇಕು. ಕೆಲವು ಸಲ ಜಾಸ್ತಿ ಬೇಯಿಸಿ ಆದರೆ ಸ್ವಲ್ಪ ಸ್ಲೋ ಮಾಡಿಕೊಳ್ಳಿ. ಅದೀಗ ಇಷ್ಟು ಫ್ರೈ ಆದರೆ ಸಾಕು. ಫುಲ್ಲು ಮಸಾಲ ಕವರ್ ಆಗಿದೆ ನೋಡಿ. ಮೇಲೆ ಕೆಳಗೆ ನಾವು ಪೇಸ್ಟ್ ಮಾಡಿದ್ರಿಂದ ಮಸಾಲ ಫುಲ್ಲು ಕವರ್ ಆಯಿತು. ಈ ಥರ ಊಟಕ್ಕೆ ತುಂಬ ರುಚಿಯಾಗಿರ್ತದೆ, ಮಳೆಗಾಲದ ತಿಂಡಿ. ಬಾಯ್ ಫ್ರೆಂಡ್ಸ್, ಮುಂದಿನ ವೀಡಿಯೋದಲ್ಲಿ ಸಿಗುವ.